ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡ ಹುಡುಗಿ ದೇವಿಕಾ. ಸೊ ನಾನಿವಾಗ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಯುಗಾದಿ ಹಬ್ಬ. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ತೋರಿಸೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯೂಟಿ ನೋಡಿ ಅಲ್ಲಿ ಹಾಯ್ ಹಾಯ್ ಮಾಡಿ ಕ್ಯೂಟಿ. ಕ್ಯೂಟಿ ಬಂದು ಕಸ ಗುಡಿಸ್ತಾ ಇದ್ದಾಳೆ ನೋಡಿ. ಇಲ್ಲಿ ಒಂದು ಪಾತ್ರೆ ತೊಳಿತೀನಿ ಮಮ್ಮಿ ಅಂತ ಎಲ್ಲ ಎತ್ತಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದಾಳೆ. ಅವಳ ಕೈ ತೊಳ್ಸಲ್ಲ, ಸುಮ್ಮನೆ ಅವಳು ಖುಷಿಗೆ ಅವಳು ತೊಳಿತಾಳೆ ಅಷ್ಟೇ. ಆಮೇಲೆ ಮತ್ತೆ ನಾನು ತೊಳ್ಕೊತೀನಿ. ಹಾಗೆ ಕಸ ಎಲ್ಲ ಗುಡಿಸ್ತಾ ಇದ್ದಾಳೆ. ಸೊ ತಂಗಿ ಪಾಪ ಎದ್ದೇಳೋ ಅಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊಡ್ತೀನಿ ಮಮ್ಮಿ ಅಂತ ಮಾಡ್ತಾ ಇದ್ದಾಳೆ. ಸೊ ಮಾಡಲಿ, ಸುಮ್ಮನೆ ನೋಡಿ ಅಲ್ಲಿ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹಾಕ್ಕೊಂಡು ಕಸ ಗುಡಿಸ್ತಾಳೆ. ಪಾಪ ಅಷ್ಟಾದರೂ ಮಾಡುತ್ತಲ್ಲ. ಸೊ ಕೆಲಸ ಮಾಡ್ಕೊಡ್ತಾಳೆ. ಒಂದೊಂದು ಏನಾದ್ರೂ ಮಗು ನೋಡ್ಕೊಳ್ಳೋದು ಏನಾದ್ರೂ ಮಾಡ್ಕೊಡ್ತಾ ಇರ್ತಾಳೆ. ಸೊ ಫ್ರೆಂಡ್ಸ್, ಇವತ್ತು ಹೇಗೆ ಹೋಗುತ್ತೆ ಡೇ. ಸೊ ನಮ್ಮನೆ ಏನೇನು ಸ್ಪೆಷಲ್ ಮಾಡ್ತೀವಿ, ಹಾಗೆ ನಾವು ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್. ಆಫ್ಟರ್ 2 ಇಯರ್ಸ್ ಆದಮೇಲೆ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಾವು 2 ಇಯರ್ಸಿಂದ ಯಾಕೆ ಯುಗಾದಿನ ಮಾಡಿಲ್ಲ ಅನ್ನೋದು ನಿಮಗೆ ಜೊತೆ ಹಂಚ್ಕೊತೀನಿ. ಹಾಗೆಯೇ 2 ಇಯರ್ಸ್ ಆದಮೇಲೆ ಯುಗಾದಿನ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಾವು ನಮ್ಮನೇಲಿ ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನೀವು ನನ್ನ ಜೊತೆ ಫುಲ್ ಡೇ ಇರ್ಬೋದು. ಹಾಗೇನೆ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ಅವಾಗಲೇ ಆ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಜೊತೆ ಹಂಚ್ಕೋಬೋದು. ಸೊ ಫ್ರೆಂಡ್ಸ್, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಸ್ವಲ್ಪ ನಾನು ಆ್ಯಕ್ಚುಲಿ 5:30ಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ. ನನಗೆ ಈ ಥರ ಹಬ್ಬ ಎಲ್ಲ ಇದ್ದಾಗ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕ್ತೀನಿ ಹೊರಗಡೆ. ಕ್ಯೂಟಿ, ನನ್ನ ರಂಗೋಲಿ ಚೆನ್ನಾಗಿದ್ಯಾ? ನೋಡಿದ್ಯಾ ರಂಗೋಲಿ ಹೇಗೆ ಮಮ್ಮಿ? ಸೂಪರ. ಗಿಡ ಸ್ವಲ್ಪ ಮರೆಯಾಗ್ಬಿಟ್ಟಿದೆ. ಸೊ ನೋಡ್ತಾ ಇರ್ಬೋದು, ಇದೇ ರಂಗೋಲಿ. ಸೊ ನೋಡಿದ್ರಲ್ವ ಹೇಗೆ ರಂಗೋಲಿ ಹಾಕಿದ್ದೀನಿ ಅಂತ. ನಂಗೆ ರಂಗೋಲಿ ಹಾಕೋದೆಲ್ಲ ತುಂಬಾ ಇಷ್ಟ. ಸೊ ಹಾಕ್ತಾ ಇರ್ತೀನಿ. ಹಬ್ಬಗಳಿಗಿರ್ಬೋದು, ಏನಾದರೂ ಫಂಕ್ಷನ್ ಇರ್ಬೋದು, ಈ ಥರ ಇದ್ದಾಗ ನಿದ್ದೆ ಬರ್ತಾ ಇದೆ. ಮತ್ತೆ ರಾತ್ರಿ ಮಲ್ಕೊಂಡಾಗ ಲೇಟ್ ಆಗಿತ್ತು. ಸೊ ಬೆಳಗ್ಗೆನೆ ಬೇಗ ಇದ್ನಲ್ಲ, ಇನ್ನ ನಿದ್ದೆ ಇರೋ ಥರನೇ ಇದೆ. ಈಗ ಮಲ್ಕೊಂಡು ನಿದ್ದೆ ಬರುತ್ತೆ. ಸೊ ಈಗ ಮಲ್ಕೊಳಕ್ಕೆ ಹೋಗಲ್ಲ. ನೀನು ಮಲ್ಕೊಂಡಿದ್ದಾರೆ, ಹಾಗೆ ಮಗುನು ಕೂಡ ಮಲ್ಕೊಂಡಿದ್ದ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮುಗಿಸ್ಕೊಬೇಕು. ಸೊ ಇನ್ನು ಎಷ್ಟೊಂದು ಕೆಲಸ ಇದೆ. ಹಾಗಾಗಿ ಏನೇನು ಸ್ಪೆಷಲ್ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬೇರೆ ಇಟ್ಕೊಬೇಕು. ಅದಕ್ಕಿಂತ ಮುಂಚೆ ಎದ್ದ ತಕ್ಷಣವೇ ಸೊ ಕಾಫಿ ಕುಡಿಯೋಣ ಅನ್ನಿಸ್ತು. ಯಾಕೆಂದರೆ ಸ್ವಲ್ಪ ನಿದ್ದೆ ಹೋಗುತ್ತೆ, ಸ್ವಲ್ಪ ಹೆಡ್ಡೇಕ್ ಇದೆ. ಸೊ ಅದಕ್ಕೂ ಕಮ್ಮಿ ಆಗುತ್ತೆ. ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಯೂಸಲಿ ನಾನು ಕಾಫಿ ಜಾಸ್ತಿ ಕುಡಿಯೋಲ್ಲ. ಯಾವಾಗಲಾದರೂ ಒಂದೊಂದು ಟೈಮ್ ಕುಡಿತೀನಿ. ಯಾವಾಗಲಾದರೂ ತಲೆನೋವು ಬರುತ್ತೆ ಅವಾಗ ಕುಡಿತೀನಿ. ಯಾವಾಗಲಾದರೂ ಒಂಥರ ಬೋರ್ ಅನ್ನಿಸ್ತಾ ಇರುತ್ತೆ, ಒಂಥರ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ಮಾತ್ರ ಕಾಫಿ ಕುಡಿತೀನಿ. ಸೊ ಇವಾಗ ಸ್ವಲ್ಪ ಹೆಡ್ಡೇಕ್ ಇದೆ, ಹಾಗೆ ನಿದ್ದೆ ಬೇರೆ ಬರ್ತಾ ಇದೆ. ಅದಕ್ಕೋಸ್ಕರ ಕಾಫಿ ಕುಡಿಬೇಕು. ಕಾಫಿ
ಇವಾಗ ಸ್ನಾನ ಮಾಡಿ ಆಯ್ತು. ಸೊ ಒಬ್ಬಟ್ಟಿಗೆಲ್ಲ ಕಲ್ಸೋಣ ಅಂತ ಇವಾಗ ಬಂದಿದ್ದೀನಿ. ಒಬ್ಳನ್ನ ಮಲಗಿಸಿದ್ದೀನಿ. ಅವಳನ್ನ ಮಲಗಿಸೋದೇ ದೊಡ್ಡ ಪ್ರಾಬ್ಲಮ್ ಆಗೋಗಿತ್ತು. ನಾನಿವಾಗ ಸ್ನಾನ ಮಾಡಿಕೊಂಡು ಡೈರೆಕ್ಟ್ ಅಡುಗೆ ಮನೆ ಬಂದೆ. ಯಾಕೆಂದರೆ ನಾವು ಸ್ನಾನ ಮಾಡ್ದೇನೆ ಅದು ಕಲಿಸಿಡೋ ಹಾಗಿಲ್ಲ. ಸೊ ಏನಂದರೆ ಒಬ್ಬಟ್ಟಿಗೆ ರೆಡಿ ಮಾಡಬೇಕು. ಹಾಗಾಗಿ ಇವಾಗ ಏನು ರೆಡಿ ಮಾಡಿಲ್ಲ. ಸೊ ಸ್ನಾನ ಮಾಡಿಕೊಂಡೆ ಎಲ್ಲ ರೆಡಿ ಮಾಡೋಣ ಅಂದ್ಕೊಂಡು ಇವಾಗ ಬಂದಿದ್ದೀನಿ ಅಡುಗೆ ಮನೆಗೆ. ಸೊ ಫಸ್ಟು ಹೂರ್ಣಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಬೇಳೆ ಬೇಯಿಸ್ಬೇಕು, ಹಾಗೆಯೇ ಕಡಕ ರೆಡಿ ಮಾಡ್ಕೋಬೇಕು. ಸೊ ಆದರೆ ಕ್ಲಿಪ್ಪಿಗೂ ಕೂಡ ನಾನು ತೋರಿಸ್ತೀನಿ. ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಮಾಡ್ತೀರಾ. ನಾನು ಸೇಮ್ ಅದೇ ಥರನೇ ಮಾಡ್ತೀನಿ. ಸೊ ಇವಾಗ ನಾನು ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೋಬೇಕು. ಸೊ ಬೇಳೆ ಬೇಯಿಸ್ಬೇಕು. ರೆಡಿ ಮಾಡಿಲ್ಲ, ಡ್ರೆಸ್ ಹಾಕಿದ್ದೀನಿ ಅಷ್ಟೇ. ಅವ್ರಿಗೂ ಕೂಡ ಹೊಸ ಡ್ರೆಸ್ಸು, ಹಾಗೆ ನಂದು ಕೂಡ ಹೊಸ ಡ್ರೆಸ್ಸು. ಫುಲ್ ಡ್ರೆಸ್ ನಾನು ಆಮೇಲೆ ತೋರಿಸ್ತೀನಿ ಅವಳಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಅದೇ ಹೊರಗಡೆ ಮ್ಯೂಸಿಕ್ ಹಾಕಿದ್ದಾರೆ. ಸೊ ದೇವ್ರದ್ದು ಅವ್ರ ಹಬ್ಬ ಬಂದ್ಬಿಟ್ರೆ ಬೆಳಗ್ಗೆನೆ ಎದ್ಬಿಟ್ಟು ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕ್ ಹಾಕಿದ್ದಾರೆ, ಆಲ್ರೆಡಿ ಬರ್ತಾ ಇದೆ. ಅದು ಆಫ್ ಮಾಡೋದು ಮ್ಯೂಸಿಕ್.
ಫಸ್ಟ್ ನಾನು ಅರ್ಧ ಕೆಜಿ ಮೈದಾ ತಗೊಂಡಿದ್ದೀನಿ. ಸೊ ಅರ್ಧ ಕೆಜಿ ಮೈದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕಲ್ತೀನಿ, ಏಕೆಂದ್ರೆ ಅವಾಗ ಸಾಫ್ಟ್ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಒಬ್ಬಟ್ಟು ತಟ್ಟಿರ್ತೀವಲ್ಲ, ಎಡ್ಜ್ ಬಂದ್ಬಿಟ್ಟು ತುಂಬಾ ಗಟ್ಟಿ ರಬ್ಬರ್ ತರ ಆಗುತ್ತೆ. ಸೊ ಇದನ್ನ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಫ್ಯಾನ್ ಆಫ್ ಮಾಡಿದ್ವಿ ನೋಡ್ಬಾ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಕಲರಿಗೆ. ಸೊ ಬೇಕಾದ್ರೆ ಹಾಕೊಳ್ತಾರೆ, ಇಲ್ಲಾಂದ್ರೆ ಹಾಕೋಬಹುದು, ಅವ್ರವ್ರದ್ದು ಚಾಯ್ಸ್. ಸೊ ಯೆಲ್ಲೋ ಕಲರ್ ಇದೆ, ಹೋಳಿಗೆ ಎಲ್ಲ ಯೆಲ್ಲೋ ಕಲರ್ ಇದೆ, ಹಾಗಾಗಿ ನಾನು ಹಾಕ್ತೀನಿ. ಹಾಗೆ ಸ್ವಲ್ಪ ಉಪ್ಪಿನ ಪುಡಿ, ಯಾಕೆಂದ್ರೆ ಅದು ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ವಾ, ಅದಕ್ಕೆ. ನೋಡಿ ಎದ್ದಿದ್ದಾಳೆ. ನೀಟಾಗಿ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ತೂಕ ಕ್ಯೂಟಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿತ್ತು. ಒಂದೇ ಸಲ ಕಲ್ಸೋದ್ ಬೇಡ, ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆನೆ ಇರ್ಬೇಕು. ಸೊ ನೋಡಿ ಈ ತರ ಲೈಕ್ ಈ ತರ ಬರೋ ತರ ಕಲ್ಸ್ಕೊಬೇಕು, ಯಾಕಂದ್ರೆ ಇದು ಇನ್ನು ಸಾಫ್ಟ್ ಆಗ್ಬೇಕಂದ್ರೆ ಇನ್ನೇ ಇಡ್ಬೇಕು. ಸೊ ನೀರಲ್ಲೇ ಈ ತರ ಕಲ್ಸ್ಕೊಬೇಕು. ಇದಕ್ಕೆ ಫಸ್ಟೇ ಕಲ್ಸ್ಬೇಕಾದ್ರೆ ಆಯಿಲ್ ಗೀಲ್ ಏನು ಹಾಕ್ಬಾರ್ದು, ಜಸ್ಟ್ ಹೀಗೆ ಕಲ್ಸ್ಕೊತಾ ಇದೀನಿ. ಇದು 2 hours ನಾನು ಎಣ್ಣೆಗೆ ಇರ್ತೀನಲ್ಲ, ಸೊ ಅವಾಗ ಆಯಿಲ್ ಹಾಕ್ತೀನಿ. ಇವಾಗ ಏನು ಆಯಿಲ್ ಹಾಕೋ ಅವಶ್ಯಕತೆ ಇರಲ್ಲ. ನೀವು ತಕ್ಷಣನೇ ಮಾಡ್ಕೊಂತೀನಿ ಅಂದ್ರೆ ಈ ತರ ಕಲ್ಲಿರುತ್ತಲ್ವಾ, ಸೊ ಆ ತರದ್ರ ಮೇಲೆ ಚೆನ್ನಾಗಿ ಪರ ಅಂತ ಚೆನ್ನಾಗಿ ಬಟ್ಟೆ ಹೋಗಿತೀವಲ್ಲ, ಆ ತರ ಉಟ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಸೊ ಇನ್ನ ನನ್ ಟೈಮ್ ಇದೆ, ನಾನು ಪೂಜೆ ಮಾಡಿ ಇನ್ನೂ ಎಲ್ಲ ಅಡ್ಗೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇದಾಗುತ್ತೆ. ಸೊ ನೋಡಿ ಈ ತರ ಬಂದ್ರೆ ಸಾಕು. ಸೊ ರುದ್ದಿ ಮಲ್ಕೊಂಡಿದ್ದಾಳೆ ಅಂದ್ರೆ ಎದ್ಬಿಟ್ಲು. ಇವಾಗ ನಾನು ಇದಕ್ಕೆ ಆಯಿಲ್ ಹಾಕೊಂತೀನಿ. ಸ್ವಲ್ಪನೇ ಆಯಿಲ್ ಹಾಕೊಂಡು ಫಸ್ಟ್ ಕಲ್ಸ್ಕೊಂತೀನಿ. ನಾವ್ ಎಷ್ಟು ಆಯಿಲ್ ಹಾಕ್ತಿವಿ ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ಸೊ ಆಯಿಲ್ನ ಚೆನ್ನಾಗಿ ಹಾಕೊಂಡು ಕಲ್ಸ್ಕೊಂಡು ಆಯಿಲ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಮ್ಮ ಎಷ್ಟು ಹೊತ್ತಿರುತ್ತೋ ನಿನ್ನಕ್ಕ ಎಲ್ಲ ಕಿತ್ತಾಕ್ಬಿಟ್ರು.
ಹೂವು ಕೊಡ್ಲ ಎಲೆ ಕೊಡ್ಲ ಮೇಡಮ್ ಇವಾಗ ಪೂಜೆ ಎಲ್ಲ ಮುಗೀತು ಒಡೆ ಮಾಡೋದಕ್ಕೆ ಮಾಡ್ತಾ ಕ್ಯೂಟಿಗೆ ಹಪ್ಳ ಮಾಡ್ಕೊಡ್ಬೇಕಂತೆ ಹಪ್ಳ ಹಾಕೊಡು ಅಂತ ಕುತ್ಕೊಂಡಿದ್ದಾರೆ ಅವನಿಗೆ ನಿಮ್ಮ ಮಗು ಕತ್ತೆಲ್ಲ ನಿಂತ್ಕೋತೈತಾ ಎಷ್ಟು ತಿಂಗಳಾಯ್ತು ಎಷ್ಟು ತಿಂಗಳಾಯ್ತು ಅವನಿಗೆ ಸ್ವಲ್ಪ ಗಂಡ್ ಮಕ್ಳು ಸ್ವಲ್ಪ ಲೇಟು ಮ್ಯೂಸಿಕ್ ಅಂದ್ರೆ ಇಷ್ಟ ಡ್ಯಾನ್ಸ್ ಮ್ಯೂಸಿಕ್ ಏನಾದ್ರೂ ಹಾಕಿದ್ರೆ ಸಾಕು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅವಳದೇ ಇನ್ಸ್ಟಾಗ್ರಾಮ್ ರೀಲ್ ಮಾಡಿದೀನಿ ನೋಡಿ ಆ ರೀಲ್ ಅಲ್ಲಿ ಹೆಂಗ್ ಡ್ಯಾನ್ಸ್ ಮಾಡಿದಾರೆ ಪೂಜೆ ಎಲ್ಲ ಮುಗಿಯಿತು ಇವಾಗ ಊಟ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಒಡೆ ಮಾಡಿದ್ದೀನಿ ಸೊ ಒಬ್ಬಟ್ಟು ಮಾಡಿ ಆಯಿತು ಸೊ ಒಬ್ಬಟ್ಟು ಸಾರು ಒಬ್ಬಟ್ಟು ಹಾಗೆ ರೈಸು ಸೊ ಒಡೆ ಇವತ್ತಿನ ಸ್ಪೆಷಲ್ ಸೊ ನಿಮ್ಮ ಮನೇಲಿ ನೀವೇನೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ನೀವು ಹಬ್ಬಕ್ಕೆ ಏನೇನು ಮಾಡ್ತಾ ಇದ್ದೀರಾ ಅಂತ ಹಪ್ಪಳ ಬೇಗ ಬೇಯಿಸುತ್ತಾನೆ ನ್ಯೂ ಡ್ರೆಸ್ಸು ಸೊ ನಾನು ಆಮೇಲೆ ತೋರಿಸ್ತೀನಿ ಕ್ಯೂಟ್ ಇದು ಕೂಡ ನ್ಯೂ ಡ್ರೆಸ್ಸು ಇಬ್ಬರು ನಾವು ಆಮೇಲೆ ತೋರಿಸ್ತೀವಿ ಔಟ್ಫಿಟ್ ಹೇಗಿದೆ ಸೊ ಇವಾಗ ವಡೆ ಒಬ್ಬಟ್ಟು ತುಪ್ಪ ಇದು ನನಗೆ ನಾನಿಗೆ ಸೊ ಅವ್ರು ಫಸ್ಟ್ ಊಟ ಮಾಡ್ತಾರೆ ಆಮೇಲೆ ನಾನು ಮಾಡ್ತೀನಿ ಹಾಯ್ ಹಾಯ್ ಮೇಡಮ್ ಹಾಯ್ ಮೇಡಮ್ ಸೊ ಇದು ನನ್ನ ಹಸ್ಬೆಂಡ್ ಅನಿ ಅಂತ ಸೊ ನೋಡಿರ್ತೀರಾ ವಿಡಿಯೋದಲ್ಲಿ ಬಟ್ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಇವರೇ ನನ್ನ ಹಸ್ಬೆಂಡ್ ಆನಂದ್ ಅಂತ ನಾನು ಅನಿ ಅಂತ ಕರಿತೀನಿ ಸೊ ಇದು ಹಬ್ಬದ್ದು ಅವ್ರದ್ದು ಹೊಸ ಡ್ರೆಸ್ಸು ಹಾಗೇನೆ ಇದು ಅವ್ರು ಕೊಡಿಸಿದ್ದು ನನಗೆ ವೈಟ್ ಆ್ಯಂಡ್ ವೈಟ್ ಹೊಸ ಡ್ರೆಸ್ಸು ವೈಟ್ ಆ್ಯಂಡ್ ಪಿಂಕ್ ಕಲರ್ ಮಿಕ್ಸ್ ಇದೆ ಹಾಗೆ ದುಪ್ಪಟ್ಟದಲ್ಲೆಲ್ಲ ಪಿಂಕ್ ಕಲರ್ ಫ್ಲವರ್ ಇದು ತುಂಬ ಚೆನ್ನಾಗಿದೆ ಡ್ರೆಸ್ ಕೂಡ ಸೊ ಹಬ್ಬ ಹೇಗಾಯ್ತಾನೆ ಸೂಪರ್ ಆಯ್ತು ಅಡುಗೆ ಎಲ್ಲ ಹೇಗೆ ಮಾಡಿದ್ದೆ ಚೆನ್ನಾಗಿ ಮಾಡಿದ್ದೆ ಯಾವ್ದು ಇಷ್ಟ ಆಯಿತು ಎಲ್ಲನೂ ಇಷ್ಟ ಆಯಿತು ಸ್ಪೆಷಲಿ ವಡೆ ಓ ನೀವು ಒಂದು ಮಿಸ್ ಮಾಡಿದ್ದಾರೆ ಯಾಕೆಂದ್ರೆ ಅವ್ರು ಏನಾದರೂ ನಂದು ಅಡುಗೆ ಯಾವುದಾದ್ರೂ ಇಷ್ಟ ಆಯಿತು ಅವ್ರಿಗೆ ಅಂದರೆ ಅವರೊಂದು ತೋರಿಸ್ತಾರೆ ಅದನ್ನ ತೋರಿಸಿಲ್ಲ ಸೊ ಅದು ತೋರಿಸಿಲ್ಲ ಅಂದರೆ ಅವ್ರಿಗೆ ನಾನು ಮಾಡಿದ ಅಡುಗೆ ಇಷ್ಟ ಇಲ್ಲ ಅಂತ ಅರ್ಥ ನಿಜ ತಾನೇ ಆ ಥರ ಏನೂ ಇಲ್ಲ ಕೆಲವೊಂದ್ಸತಿ ತೋರಿಸಲ್ಲ ಅಷ್ಟೆ ಆದ್ರೂ ಎಂಥ ಸಿಚುವೇಶನಲ್ಲೂ ಊಟ ತಿನ್ಬೇಕಾದ್ರೂ ಅದು ಅವ್ರದ್ದೊಂದಿದೆ ಅದು ಸಿಗ್ನೇಚರ್ ಅದನ್ನ ತೋರಿಸ್ತಾ ಇದ್ರು ಬಟ್ ಇವಾಗ ತೋರಿಸಿಲ್ಲ ಬಾ ಹಾಗೇನೆ ಕ್ಯೂಟಿ ಕೂಡ ಬಂದ್ಲು ಕ್ಯೂಟಿದು ನಾನು ಡ್ರೆಸ್ ತೋರಿಸ್ತೀನಿ ನಿಮಗೆ ಸೊ ನೋಡಿ ಲೆಹೆಂಗಾ ಅವಳದು
ಗ್ರ್ಯಾಂಡ್ ಪಿಂಕ್ ಕಲರ್ ಲೆಹೆಂಗಾ. ಇದು ಅವರಪ್ಪ ಸೆಲೆಕ್ಟ್ ಮಾಡಿ ತಗೊಬಂದಿದ್ದು. ಇದನ್ನು ಅದನ್ನು ಅವರಪ್ಪನೇ ಸೆಲೆಕ್ಟ್ ಮಾಡಿ ತಗೊಬಂದಿದ್ದು. ಇದನ್ನ ಮಾತ್ರ ನಾ ಸೆಲೆಕ್ಟ್ ಮಾಡಿ ತಗೊಬಂದಿದ್ದೆ, 1 ವರ್ಷದ ಮುಂಚೆ ತಗೊಬಂದಿದ್ದೆ, ಇವಾಗೆಲ್ಲ. ಸೊ ಹಾಕೊಂಡಿರ್ಲಿಲ್ಲ, ಇವಾಗಲೇ ಹಾಕೊಂಡಿದ್ದು. ಅನಿಗೆ ಹೊಸ ಬಟ್ಟೆ ಎಲ್ಲ ಹಾಕೊಳ್ಳೋದು ಏನು ಅಷ್ಟು ಇಷ್ಟ ಇಲ್ಲ, ಹಬ್ಬದಲ್ಲೆಲ್ಲ ಏನು ಹೊಸ ಬಟ್ಟೆ ಹಾಕೋಬೇಕಂತ ಏನಿಲ್ಲ. ಬಟ್ ನಮಗೆಲ್ಲ ಹೊಸ ಬಟ್ಟೆ ಹಾಕಿಸ್ತಾರೆ. ಸೊ ಹಬ್ಬ ತುಂಬ ಚೆನ್ನಾಗಿ ಆಯಿತು. ಸೊ ನಮ್ಮ ಫ್ಯಾಮಿಲಿ ಜೊತೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವು. ನೀವು ನೋಡಿದ್ರಲ್ವ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ನಮ್ಮ ಮನೇಲಿ ನಾವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವು ಅಂತ. ಹಾಗೇನೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮೆಲ್ಲರಿಗೂ ನಮ್ಮಿಬ್ರು ಕಡೆಯಿಂದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರ್ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನಾಡಿನ ಜನತೆಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ಡೇದು ಚೆನ್ನಾಗಿ ಮಾಡಿದ್ವಾ? ಏನಾದ್ರೂ ಹೇಳು, ಹೇಳ್ಬೇಕಲ್ಲ ನಾನೇನೆ, ಅದನ್ನ ನೀನೇ ಹೇಳಿ ಇವಾಗ ಪ್ಲೀಸ್. ನನ್ನ ಚಾನಲ್ ಹೇಳು ಇನ್ನೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಡಿ ಪಾಪ ಹೊಸ್ದಾಗಲ್ವಾ, ಏನೋ ಅಷ್ಟು ಗೊತ್ತಿಲ್ಲ ಅವ್ರಿಗೆ, ಅಷ್ಟೊಂದು ಎಲ್ಲ ಮಾತಾಡಿ. ಸೊ ಇನ್ನೊಂದು ಸ್ವಲ್ಪ ದಿನ ಹೋಗ್ತಾ ಅವರು ಕೂಡ ಕರೆಕ್ಟ್ ಆಗ್ತಾರೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ನನ್ನ ಹಸ್ಬೆಂಡ್ಗೆ ನಾನೇ ದೃಷ್ಟಿ ತೆಗಿಬೇಕು ಅನಿಸ್ತಾ ಇತ್ತು, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಇವತ್ತು. ನನ್ನ ಚಿನ್ನವರ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೇನೆ ಖುಷಿ ಆಗ್ತಾ ಇದೆ. ಸೊ ಈ ಶರ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೇನೆ ಔಟ್ಫಿಟ್ ಇಬ್ರದ್ದು ತೋರಿಸ್ತೀವಿ ಹೇಗಿದೆ ಅಂತ. ಸೊ ಲಾಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಸೊ ಬಾಯ್ ಕಡೆ. ಹಿಂಗೆ ತೋರಿಸೋ ಒಂದು ಅಲ್ಲ. So wait, I love this way. Dupatta. Okay, bye. Lots of love. Thank you for watching. Bye, Madadi.